ನಮಸ್ಕಾರ. IPL ಧಮಾಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ್ ರುದ್ರಾ ಫುರ್ಮಾಟ್. ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂಜಾಬ್ ಮತ್ತು ಬೆಂಗಳೂರು ನಡುವೆ ಹೈ ವೋಲ್ಟೇಜ್ ಪಂದ್ಯ ನಡೆದಿತ್ತು. ಆ ಒಂದು ಮಳೆಯ ಕಾರಣದಿಂದ ಇವತ್ತು ತವರಂಗಳದಲ್ಲಿ RCB ಹ್ಯಾಟ್ರಿಕ್ ಸೋಲಿನ ರುಚಿಯನ್ನ ಕಂಡಿದೆ. ಹೌದು, ನಾವು ಸ್ಟೇಡಿಯಂ ಹತ್ರ ಹೋಗಿದ್ವಿ, ಸುಮಾರು ಫ್ಯಾನ್ಸ್ ಅನ್ನ ಮಾತನಾಡಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ವಿ. ತುಂಬಾ ಜೋಶಲ್ಲಿ ಇವತ್ತು RCB ಫ್ಯಾನ್ಸ್ ಮ್ಯಾಚ್ ಅನ್ನ ನೋಡಲು ಬಂದಿದ್ರು. ಆದರೆ RCB ಫ್ಯಾನ್ಸ್ಗೆ ಬೆಂಗಳೂರಿನಲ್ಲಿ ಇವತ್ತು ಕೂಡ ನಿರಾಸೆಯಾಗಿದೆ. ಹೌದು ವೀಕ್ಷಕರೇ, ಇವತ್ತಿನ ಒಂದು ಪಂದ್ಯದಲ್ಲಿ RCB ಸೋಲಿಗೆ ಮುಖ್ಯ ಕಾರಣವೆಂದು ನಾವೀಗ ನೋಡೋದಾದ್ರೆ RCB ಟಾಸ್ ಸೋತಿದ್ದೇ ಬಲುವಾಗಿರ್ತಕ್ಕಂತಹ ಮುಖ್ಯ ಕಾರಣ ಅಂತ ಹೇಳ್ಬೋದು. ಯಾಕಂತಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮಳೆ ಬಿದ್ದ ಕಾರಣ ಪಿಚ್ ತುಂಬಾ ಒದ್ದೆಯಾಗಿತ್ತು, ಸ್ಲೋವನ್ ಆಗಿ ಬರ್ತಾ ಇತ್ತು. ತದನಂತರದಲ್ಲಿ ಬ್ಯಾಟ್ ಬೀಸಬಲ್ಲತಕ್ಕಂತಹ ಎಲ್ಲ ಬ್ಯಾಟರ್ಗಳಿಗೂ ಕೂಡ ಆ ಒಂದು ಬೌಲ್ ಅನ್ನ ಎದುರಿಸಲು ಸಾಕಷ್ಟು ತೊಂದರೆ ಆಗ್ತಾ ಇತ್ತು. ಹಾಗಾಗಿ ಟಾಸ್ ಅನ್ನ ಗೆದ್ರೆ ಈ ಒಂದು ಮ್ಯಾಚ್ ವಿನ್ ಆದಂತೆ ಎಂದು ಎಲ್ಲರೂ ಕೂಡ ಊಹೆ ಮಾಡಿದ್ರು. ಆದ್ರೆ ರಜತ್ ಪಾಟಿದಾರ್ ಅವರು ತವರಿನ ಅಂಗಳದಲ್ಲಿ 3 ಪಂದ್ಯಗಳಲ್ಲಿ ಟಾಸ್ ಅನ್ನ ಸೋತ್ಬಿಟ್ರು. ಆ ಪಂಜಾಬ್ ಕಿಂಗ್ಸ್ ತಂಡ ಬೌಲಿಂಗ್ ಅನ್ನ ಆಯ್ದುಕೊಂಡು ಇತ್ತ RCB ತಂಡದ ಬ್ಯಾಟಿಂಗ್ ಪೆವಿಲಿಯನ್ ಪರೇಡ್ ನಡೆಸಿದ್ರು. ರಜತ್ ಪಾಟಿದಾರ್ ಮತ್ತು ಟೀಮ್ ಡೇವಿಡ್ ಅವರು ಮಾತ್ರ 2 ಅಂಕಿಯ ನಂಬರ್ ಅನ್ನ ದಾಟಿದ್ರೆ ಬಿಟ್ರೆ ಎಲ್ಲ ಬ್ಯಾಟ್ಸ್ಮನ್ಗಳು ಕೂಡ 1 ಅಂಕಿಯನ್ನ ಮಾತ್ರ ಹೊಡೆದ್ರು. ವಿರಾಟ್ ಕೊಹ್ಲಿ, ಫಿಲ್ ಸಾಟ್, ಜಿತೇಶ್ ಶರ್ಮಾ, ಕೃಣಾಲ್ ಪಾಂಡ್ಯ, ಲಿವಿಂಗ್ಸ್ಟನ್ ಅಂತಹ ಅಬ್ಬರದ ಬ್ಯಾಟಿಂಗ್ ಮಾಡಬಲ್ಲರ್ತಕ್ಕಂತಹ ದಾಂಡಿಗರು ಕೇವಲ 1 ಅಂಕಿಗೆ ಮಾತ್ರ ತಮ್ಮ ರನ್ ಅನ್ನು ಗಳಿಸಲು ಶಕ್ತರಾದ್ರು. ಹೀಗೆ RCB ಬ್ಯಾಟಿಂಗ್ ಲೈನ್ ಅಪ್ ಎಲ್ಲವೂ ಕೂಡ ಮಕಾಡೆ ಮಲಗಿತು. ಬೆಂಗಳೂರು ಪಿಚ್ ಹೇಳಿ ಕೇಳಿ ಬ್ಯಾಟಿಂಗ್ ಪಿಚ್ ಆಗಿರುವ ಕಾರಣ ದೊಡ್ಡ ರನ್ ಹರಿದು ಬರುವಂತಹ ನಿರೀಕ್ಷೆ ಇತ್ತು. ಆದರೆ ಆ ಒಂದು ವರುಣನ ಕಾಟದಿಂದ ಪಿಚ್ ಒದ್ದೆಯಾಗಿರುವ ಕಾರಣದಿಂದಾಗಿ ಬೌಲ್ ಬ್ಯಾಟ್ಗೆ ಅಷ್ಟು ಸರಿಯಾಗಿ ತಾಕ್ತಾ ಇರಲಿಲ್ಲ. ಪ್ರತಿಯೊಂದು ಶಾಟ್ಗಳು ಕೂಡ ಆ ಒಂದು ಪಂಜಾಬ್ ಬೌಲರ್ಸ್ಗಳು ಆ ಒಂದು ಮಳೆಯ ಒಂದು ಎಲ್ಲ ಸದುಪಯೋಗನ ಪಡಿಸಿಕೊಂಡ್ರು. ಹರ್ಷದೀಪ್ ಸಿಂಗ್ ಆಗಿರಬಹುದು, ಯಜ್ವೇಂದರ್ ಚಹಲ್, ಮುಖ್ಯವಾಗಿ ಯಜ್ವೇಂದರ್ ಚಹಲ್ ನಮ್ಮ RCBಯ ಮಾಜಿ ಪ್ಲೇಯರ್, ಚಿನ್ನಸ್ವಾಮಿ ಸ್ಟೇಡಿಯಂನ ಪಿಚ್ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ಅರಿತುಕೊಂಡಂತವರು ಮತ್ತು ಮಳೆಯಾಗಿದ್ದ ಕಾರಣ ಆ ಒಂದು ಎಲ್ಲ ಒಂದು ಸಾಮರ್ಥ್ಯವನ್ನ ಆ ಒಂದು ಉಪಯೋಗವನ್ನ ಯಜ್ವೇಂದರ್ ಚಹಲ್ ಅವರು ಕೂಡ ಪಡೆದುಕೊಂಡು ವಿಕೆಟ್ ಅನ್ನ ಕಿತ್ತಿದ್ರು. RCB ಒಂದ್ ಕಡೆ ಎಲ್ಲವೂ ಕೂಡ ಮಕಾಡೆ ಮಲಗಿತು. ಕೊನೆಗೆ ಟೀಮ್ ಡೇವಿಡ್ ಅವರ ಏಕಾಂಗಿ ಹೋರಾಟದ ಪ್ರತಿಫಲವಾಗಿ 94 ರನ್ಗಳನ್ನ ಗಳಿಸಿತು RCB ತಂಡ. ಕೊನೆಗೆ ಈ ಒಂದು ಚೇಸ್ ಅನ್ನ ಬೆನ್ನತ್ತಿರ್ತಕ್ಕಂತಹ ಪಂಜಾಬ್ ಕಿಂಗ್ಸ್ ತಂಡವು ಕೂಡ ಆರಂಭದಲ್ಲಿ ಉತ್ತಮ ಬ್ಯಾಟಿಂಗ್ ಅನ್ನ ಮಾಡ್ತಾ ಇತ್ತು, ಸ್ಲೋ ಆಗಿ. ಅದರ ತದನಂತರದಲ್ಲಿ ವಿಕೆಟ್ ಅನ್ನ ಕಳೆದುಕೊಳ್ತು. ಪ್ರಭ್ ಸಿಮ್ರನ್ ಸಿಂಗ್ ಮತ್ತು ಹೀಗೆ ಪ್ರಿಯಾಂಶು ಆರ್ಯ ಅವರು ಕೂಡ ವಿಕೆಟ್ ಅನ್ನ ತೆಗೆದುಕೊಂಡ್ರು ಮತ್ತು ಶ್ರೇಯಸ್ ಅಯ್ಯರ್ ಅವರು ಆಡುವಂತಹ ಸೂಚನೆಯನ್ನು ಕೊಟ್ಟಿದ್ರು. ಆದರೆ ಶ್ರೇಯಸ್ ಅಯ್ಯರ್ಗೂ ಕೂಡ ತದನಂತರದಲ್ಲಿ ನಿಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ. ಇಂಗ್ಲಿಷ್ ಅವರು ಬಂದ್ರು, ಅವರು ಕೂಡ ಬೇಗನೆ ವಿಕೆಟ್ ಅನ್ನು ತೆಗೆದುಕೊಂಡ್ರು. ಎಲ್ಲೋ ಒಂದ್ ಕಡೆ ಆಸೆಯನ್ನ ಚಿಗುರಿಸಿದ್ರು ಜೋಶ್ ಹೆಜಲ್ವುಡ್ ಅವರು. ಆದರೆ ಕೊನೆಗೆ ವಧೇರಾ ಬಂದು ಒಂದು RCB ಬೌಲರ್ಸ್ಗೆ ಒಂದು ಒದೆಯನ್ನ ಕೊಟ್ಬಿಟ್ರು. ವಧೇರಾ ಅವರು ಕೊನೆಗೆ ಒಂದು ವಧೇರಾ ಅವರ ಅಬ್ಬರದ ಬ್ಯಾಟಿಂಗ್ ನೆರವಿನಿಂದ ಇವತ್ತು RCB ಸೋತಿದೆ, ಮತ್ತೆ ತವರಿನಂಗಳದಲ್ಲಿ ಮುಖಭಂಗವನ್ನು ಅನುಭವಿಸಿದೆ. ಫ್ಯಾನ್ಸ್ಗೂ ಕೂಡ ತುಂಬಾ ನಿರಾಸೆಯನ್ನ ತಂದಿದ್ದಾರೆ. ಬಹಳಷ್ಟು ಖುಷಿಯಿಂದ ಬಂದಿದ್ರು RCB ಫ್ಯಾನ್ಸ್ ಇವತ್ತು ಪಂದ್ಯವನ್ನ ನೋಡಲು. ಮತ್ತು ಮಳೆ ಆಗಿರುವ ಕಾರಣದಿಂದ 14 ಓವರ್ಗೆ ಮಾತ್ರ ಸೀಮಿತವಾಗಿರುವಂತಹ ಪಂದ್ಯವನ್ನ ಕಣ್ತುಂಬಿಕೊಳ್ಳಬೇಕು, RCB ಗೆಲುವಿನ ಸಂಭ್ರಮ ಪಡಬೇಕು, ಸಂತೋಷ ಪಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಇವತ್ತು RCB ಫ್ಯಾನ್ಸ್ ಇದ್ರು. ಆದರೆ ಇವತ್ತು RCBಗೆ ಶುಭರಾತ್ರಿ ಆಗಲಿಲ್ಲ, RCB ಫ್ಯಾನ್ಸ್ಗೆ ಶುಭರಾತ್ರಿ ಆಗಲಿಲ್ಲ ಅಂತ ಹೇಳ್ಬೋದು. ಹೀಗೆ ಇವತ್ತು RCB ಸೋತಿರುವಂತದ್ದು ಅವರ ಅಭಿಮಾನಿಗಳಿಗೆ ಬಹಳಷ್ಟು ನಿರಾಸೆಯಾಗಿದೆ. ಮತ್ತೊಂದು ವಿಡಿಯೋದಲ್ಲಿ ಬರ್ತೇನೆ, ಮತ್ತಷ್ಟು ಪ್ರಮುಖವಾಗಿರುವಂತಹ ಟರ್ನಿಂಗ್ ಪಾಯಿಂಟ್ ಏನು ಈ ಒಂದು ಪಂದ್ಯದ ಬಗ್ಗೆ ತಿಳಿಸ್ಕೊಡ್ತೇನೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿಯ IPL ಧಮಾಕ ವಿಶೇಷ ಕಾರ್ಯಕ್ರಮವನ್ನ. ನಮಸ್ಕಾರ.